ಕಾರ್ಯನಿರ್ವಹಣೆಗಿದ್ದಾರೆ ಮತ್ತು ಈ ಕೆಂಪೇಗೌಡ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಕೃಷ್ಣಪ್ಪನವರು ಜೊತೆಯಲ್ಲಿದ್ದಾರೆ. 516ನೇ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಏರ್ಪಾಟ್ ಮಾಡಿದ್ದೀವಿ. ಫಸ್ಟ್ ಇಲ್ಲಿಂದ ಜ್ಯೋತಿ ನಾವು ಕಾರ್ಯಕ್ರಮಕ್ಕೆ ಮುಟ್ಟಿದ ಮೇಲೆ ಕಾರ್ಯಕ್ರಮ ಶುರುವಾಗ್ತದೆ. ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಅವರ ಒಂದು ಇದಕ್ಕೆ ನಮ್ಮ ಪುತ್ಥಳಿಗೆಗೆ ಡಿ ಕೆ ಶಿವಕುಮಾರ್ ಅವರು ನಾವು ಪುಷ್ಪಗುಚ್ಛವನ್ನು ಕೊಟ್ಟು ಅಲ್ಲಿಂದ ಆಚೆ ಮತ್ತೆ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ತೀವಿ. ಅವರ ಇತಿಹಾಸ ಚರಿತ್ರೆಯನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ತಿಳಿಸುವಂಥದ್ದು ಮಾಡಬೇಕಾಗಿತ್ತು. ಇವತ್ತು ಕಟ್ಟಿರುವ ಬೆಂಗಳೂರು ನಗರ ವಿಶ್ವವಿಖ್ಯಾತಿಯಾದಂಥ ಸಿಲಿಕಾನ್ ಸಿಟಿ ಆಗಿದೆ. ಅವರು ಯಾವ ಕಾಲದಲ್ಲಿ ಅದಕ್ಕೆ ಅಸ್ತಿವಾರ ಹಾಕಿದ್ರು, ಶಿಲಾನ್ಯಾಸ ಮಾಡಿದ್ರು, ಜಗತ್ತಿನ ಅತಿ ಶ್ರೇಷ್ಠವಾದ ಒಂದು ನಗರಗಳಲ್ಲಿ ಒಂದಾಗಿ ಇವತ್ತು ಪ್ರತಿಬಿಂಬಿಸ್ತಾ ಇದೆ. ಅವರ ಚಿರ ಸ್ಮರಣೆ, ಅವರ ದಾರಿ, ಅವರು ನಡೆದಂಥ ದಾರಿ ಮತ್ತು ಅವರ ಹೋರಾಟ, ಸಮಾಜ ಸೇವೆ, ರೈತರ ಪರವಾಗಿ ಕೆರೆ ಕಟ್ಟೆಗಳನ್ನು ಕಟ್ಟುವುದು, ಇವೆಲ್ಲವನ್ನು ಮಾಡಿರೋದನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಅವರ ಒಂದು ಚಿಂತನೆ ಏನಿತ್ತು, ದೂರದೃಷ್ಟಿ, ಆ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅನ್ನೋದು ಗುರುತುಗಾಗಿ ಇವತ್ತು ರಾಜ್ಯದಲ್ಲಿ 516ನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. 10 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದ್ದಾರೆ. ಅಲ್ಲಿ ಇವರ ಜೀವನ ಚರಿತ್ರೆಯನ್ನು, ಸ್ಮಾರಕವನ್ನು ಬಿತ್ತರಿಸುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ. 1 ವಾರದ ಒಳಗಡೆ ಇದು ಮಾಡ್ತೀವಲ್ಲ, ಫೌಂಡೇಶನ್, ಆ 9.5 ಎಕರೆ ಅದರಲ್ಲಿ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ 1 ವಾರದ ಒಳಗಡೆ. ಅದಕ್ಕಾಗಿ ಸರ್ಕಾರ, ಜಿಲ್ಲಾಧಿಕಾರಿಗಳು 9.5 ಎಕರೆ ಜಮೀನನ್ನು ಮೀಸಲಿಟ್ಟಿದ್ದಾರೆ. ಅಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. 1 ವಾರದೊಳಗಡೆ ನಾವು ಫೌಂಡೇಶನ್ ಹಾಕ್ತೀವಿ ಕಾಂಪೌಂಡ್ಗೆ. ಎಲ್ರಿಗೂ ನಮಸ್ಕಾರ. ಭೂಸ್ವಾಧೀನ ವಿರೋಧಿ ಹೋರಾಟಗಾರ ಏನಾದರೂ ತಮ್ಮನ್ನು ಭೇಟಿಯಾಗೋ ಸಾಧ್ಯತೆ ಆಯ್ತಾ ಸರ್? ಅವರು ಕೇಳಿದಂಗೆ 3 ಗ್ರಾಮಗಳನ್ನು ಬಿಟ್ಟಿದ್ದೀವಿ. ಮಿಕ್ಕ ವಿಷಯಗಳನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ಕಾರ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ ಸರ್. ಇದೇ ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ಜಮೀನನ್ನು ಬಿಟ್ಟುಕೊಟ್ಟಿರೋದು ಈ ಸರ್ಕಾರ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಅಂತ ನಾನು ಭಾವಿಸ್ತೇನೆ. ಸರ್, ನವೆಂಬರ್ನಲ್ಲಿ ಸಾಕಷ್ಟು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಕೆ ಎನ್ ರಾಜಣ್ಣ ಹೇಳ್ತಾರೆ ರಾಜ್ಯ ರಾಜಕಾರಣದಲ್ಲಿ. ಆ ಕ್ರಾಂತಿ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಥ್ಯಾಂಕ್ ಯು. ಈ ಸಚಿವರು ವಿರುದ್ಧ ಸರ್ಕಾರ ವಿರುದ್ಧ ಅನುದಾನಗಳು ಸರಿಯಾಗಿ ಬರ್ತಿಲ್ಲ ಅಂತ ಎಲ್ಲ ಸರಿಯಾಗಿ ಬರ್ತಾ ಇದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ.